ಓಂ ನಮೋ ಭಗವತೆ ವಾಸುದೇವಾಯ. ಎಲ್ಲರಿಗೂ ನಮಸ್ಕಾರ. ಇದು ವಿನಯ್. Hi everyone, this is Vinay from Astrologic. I welcome you all to my channel Astrologic. Today I am going to talk about few very interesting things about how to improve your financial situation. Basically by pleasing the god of wealth Kubera and goddess Lakshmi. Okay, so most of these techniques are actually coming from Lal Kitab, which is one of the approach for astrology. Some of them are taught by my guru. I have not done all of this myself, but I have definitely done few of them and they have really helped me a lot. Today, though I am going to speak in Kannada, all the slides are in English and you are definitely going to follow them, so not to worry. Let me tell you what you can expect from this video. There are totally about 12 tips, 12 tips that I have given in this video, and you can try all of them or some of them. Especially watch out for the last one, the 12th one. That is actually very effective and it has helped me also big time. Okay, so ಎಲ್ಲರಿಗೂ ನಮಸ್ಕಾರ. ಇದು ವಿನಯ್ ಅಸ್ಟ್ರಾಲಜಿಕ್ಕಿಂದ. ಇವತ್ತು ನಾನು ಹಣಕಾಸಿನ ಬಗ್ಗೆ, ನಮ್ಮ ವೆಲ್ತ್ ಅಂತ ಏನು ಹೇಳ್ತೀವಿ, ದುಡ್ಡು, ಕ್ಯಾಶ್ ಫ್ಲೋ, ನಮ್ಮ ಹತ್ರ ಯಾವ ಥರ ನಾವು ಹಣಕಾಸನ್ನು ವೃದ್ಧಿ ಮಾಡ್ಕೋಬಹುದು, ಅದ್ರ ಬಗ್ಗೆ ಕೆಲವು ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಟಿಪ್ಸ್ ಕೊಡ್ತಾ ಇದ್ದೀನಿ. ಈ ವಿಡಿಯೋನಲ್ಲಿ ಟೋಟಲ್ 12 ಟಿಪ್ಸ್ ಇದೆ. ಅಸ್ಟ್ರಾಲಜಿನಲ್ಲಿ ಲಾಲ್ ಕಿತಾಬ್ ಅಂತ ಒಂದು ಅಪ್ರೋಚ್ ಇದೆ. ಲಾಲ್ ಕಿತಾಬ್ ಅಂತ ಇದೆ. ಅದರಿಂದ ತಗೊಂಡಿರೋ ಟಿಪ್ಸ್ಗಳು ಇವು. ಕೆಲವು ನನ್ನ ಗುರುಗಳಿಂದ ಕೂಡ ಬಂದಿದೆ. ನಾನು ಈ ಎಲ್ಲ ಟಿಪ್ಸ್ನು ಇದನ್ನು ಟ್ರೈ ಮಾಡ್ದಲೇ ಇದ್ರೂ ಕೆಲವೊಂದು ಮಾಡಿದ್ದೀನಿ. ಆ್ಯಂಡ್ ಎಸ್ಪೆಷಲಿ 12ನೇ ಟಿಪ್ಪು ಇದರಲ್ಲಿ ನನಗೆ ತುಂಬ ಇಂಪ್ರೆಸಿವ್ ಆಗಿ ಕಾಣಿಸ್ತು. ಅದರಿಂದ ತುಂಬಾ ಒಳ್ಳೆಯದಾಗಿದೆ. ಆ್ಯಕ್ಚುಲಿ ಇವೆಲ್ಲ ಕೆಲವು ಟಾಪ್ ಸೀಕ್ರೆಟ್ಸ್ಗಳು. ಅಷ್ಟು ಸುಲಭವಾಗಿ ಅದನ್ನು ಯಾರೂ ಹಂಚ್ಕೊಳ್ಳೋದಿಲ್ಲ. ಆದರೂ ನಾನು ಈ ವಿಡಿಯೋನಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಕೊನೆವರೆಗೂ ಈ ವಿಡಿಯೋನ ನೋಡಿ. ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಟಿಪ್ಸ್ನ ಫಾಲೋ ಮಾಡಲಿಕ್ಕೆ ನೀವು ಖಂಡಿತ ಟ್ರೈ ಮಾಡಿ. ಮೊದಲನೇ ಟಿಪ್ ಏನಪ್ಪ ಅಂತಂದರೆ, ನಾವು ಈ ಕ್ಯಾಶ್ ಲಾಕರ್ ಅಥವಾ ಕ್ಯಾಶ್ ಕಬೋರ್ಡ್ ಏನಿರುತ್ತೆ ಅದನ್ನು ದಕ್ಷಿಣದಲ್ಲಿ ಇಡಬೇಕು ಮನೆಯಲ್ಲಿ. ಇವೆಲ್ಲ ಕುಬೇರಂಗೆ ಸಂಬಂಧಪಟ್ಟಂಥ ಒಂದು ವಿಚಾರಗಳು. ಬಿಕಾಸ್ ಕುಬೇರ ಈಸ್ ದ ಲಾರ್ಡ್ ಆಫ್ ವೆಲ್ತ್. ಸೊ ದಕ್ಷಿಣ ಗೋಡೆ ಅಥವಾ ದಕ್ಷಿಣದಲ್ಲಿ ಅಥವಾ ನೈಋತ್ಯ ಭಾಗದಲ್ಲಿ ಗೋಡೆಗೆ ಟಚ್ ಆಗೋ ಥರ ಈ ಒಂದು ಕ್ಯಾಶ್ ಲಾಕರ್ ಅಥವಾ ಕ್ಯಾಶ್ ಕಬೋರ್ಡ್ ನಿಮ್ಮ ಮನೇಲಿ ಏನಿಟ್ಟಿರ್ತೀರ ಅದನ್ನು ಇಡಬೇಕಾಗತ್ತೆ. ಅದರ ಬಾಗಿಲೇನಿರುತ್ತೆ, ಆ ಕ್ಯಾಶ್ ಕಬೋರ್ಡ್ನ ಡೋರ್ ಏನಿರುತ್ತೆ ಅದು ಉತ್ತರಕ್ಕೆ ನೀವು ಓಪನ್ ಮಾಡೋ ಥರ ಇರಬೇಕು. ನಾರ್ತ್ ಸೈಡ್ಗೆ ಅದು ಓಪನ್ ಆಗಬೇಕು. ಅದ್ರ ಜೊತೆ ಎರಡನೇ ಟಿಪ್ಪು, ನೀವು ಒಂದು ಹಣಕಾಸನ್ನ ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಅದರ ಎದುರುಗಡೆ ಒಂದು ಮಿರರ್ ಅಥವಾ ಕನ್ನಡಿ ಬರೋ ಥರ ಇಡಬೇಕಾಗತ್ತೆ. ಆ ಕನ್ನಡಿನಲ್ಲಿ ನಿಮಗೆ ಈ ಕ್ಯಾಶ್ ಲಾಕರ್ ಅಥವಾ ಕ್ಯಾಶ್ ಕಬೋರ್ಡ್ ನೀವು ಏನಿಟ್ಟಿರ್ತೀರ ಅದರ ಒಂದು ಇಮೇಜ್, ಅದರ ಒಂದು ಚಿತ್ರಣ ಈ ಕನ್ನಡಿನಲ್ಲಿ ನಿಮಗೆ ಕಾಣಿಸ್ಬೇಕು. ಈ ಥರ ಇಡೋದ್ರಿಂದ ನಿಮಗೆ ಖಂಡಿತ ಒಂದು ವೆಲ್ತ್ ಅಟ್ರ್ಯಾಕ್ಟ್ ಮಾಡುವಂಥ ಒಂದು ಸಿಚುವೇಷನಲ್ಲಿ ಕ್ರಿಯೇಟ್ ಆಗುತ್ತೆ. ಮೂರನೇದು, ಇದು ಲಾಲ್ ಕಿತಾಬ್ನಲ್ಲಿ ಹೇಳ್ತಾರೆ, ಯಾವುದೇ ಥರ ನಮ್ಮ ಸರ್ವಿಸ್ ಏನಿರುತ್ತೆ ಅದನ್ನು ಫ್ರೀ ಆಫ್ ಕಾಸ್ಟ್ ಯಾರಿಗೂ ಕೊಡಬಾರ್ದು. ಅದಕ್ಕೆ ನಾವು ಅಸ್ಟ್ರಾಲಜಿ ಕನ್ಸಲ್ಟೇಷನ್ ಮಾಡಿದಾಗಲೂ ಕೂಡ ಏನಾದರೂ ಒಂದು ನಾಮಿನಲ್ ಚಾರ್ಜಸ್ ತೊಗೊತೀವಿ. ಡಿಮ್ಯಾಂಡ್ ಮಾಡದೇ ಇದ್ರೂ ಅವ್ರ ಕೈಲಿ ಎಷ್ಟಾಗುತ್ತೋ
ಆ ಸಂದರ್ಭದಲ್ಲಿ ಅವರು ಅದನ್ನು ಕೊಡಬೇಕಾಗುತ್ತೆ. ಮಾನಿಟರಿ ವೇನಲ್ಲಿ ಆ ಎನರ್ಜಿ ಎಕ್ಸ್ಚೇಂಜ್ ಆಗಬೇಕಾಗತ್ತೆ. ಆವಾಗ ನಾವು ಕನ್ಸಲ್ಟ್ ಮಾಡಿದವ್ರಿಗೂ ಕೂಡ ಅದರಿಂದ ಫಲ ಸಿಗುತ್ತೆ, ಇಲ್ಲ ಅಂತಂದರೆ ಅವ್ರಿಗೆ ಅದು ಫಲ ಸಿಗಲ್ಲ ಅಂತ. ಇದೆಲ್ಲ ಒಂದು ಎಥಿಕ್ಸ್ ನಮಗೆ ಅಸ್ಟ್ರಾಲಜಿನಲ್ಲಿ. ಬಟ್ ದಿಸ್ ಈಸ್ ಎಕ್ಸ್ಪ್ಯಾಂಡೆಡ್ ಟು ಆಲ್ ಅದರ್ ಪ್ರೊಫೆಷನ್ಸ್. ಅಂದರೆ ಯಾವುದೇ ಒಂದು ಸರ್ವಿಸ್ ಆಗಲಿ, ಯಾವುದೇ ಒಂದು ಪ್ರಾಡಕ್ಟ್ ಆಗಲಿ, ನಾವು ಫ್ರೀಯಾಗಿ ತಗೊಳ್ಳೋ ಹಾಗೂ ಇಲ್ಲ, ಅದನ್ನು ಫ್ರೀಯಾಗಿ ಬೇರೆಯವ್ರಿಗೆ ಕೊಡೋ ಹಾಗೂ ಇಲ್ಲ. ಇದು 3ನೇ ನಿಯಮ ಅಥವಾ ಟಿಪ್. 4ನೇದು, ನಮ್ಮ ದುಡಿಮೆ ಏನಿರುತ್ತೆ, ನಾವು ಯಾವ ಥರ ಗಳಿಸ್ತೀವಿ ಅದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಎಥಿಕಲ್ ವೇನಲ್ಲಿ, ಅಂದರೆ ನ್ಯಾಯಯುತವಾಗಿ ಹಣನ ಸಂಪಾದನೆ ಮಾಡಬೇಕಾಗುತ್ತೆ. ಯಾವುದೇ ಥರ ಮೋಸ, ದಗಲ್ಬಾಜಿ ಈ ಥರ ಮಾಡಿ ಒಂದು ಶಾರ್ಟ್ಕಟ್ಟಿಂದ ನಾವು ಹಣ ಸಂಪಾದನೆ ಮಾಡಲಿಕ್ಕೆ ಹೋದಾಗ ಅದರಿಂದ ಖಂಡಿತ ತೊಂದರೆ ಆಗುತ್ತೆ. ಆದ್ದರಿಂದ ನಾವು ಯಾವುದೇ ಒಂದು ವ್ಯವಹಾರ ಮಾಡಬೇಕಾದ್ರೂ ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಈಗ 5ನೇ ಟಿಪ್ ನೋಡೋಣ. ನಾವು ಏನು ಒಂದು ಕೆಲಸ ಮಾಡ್ತೀವಿ, ನಮ್ಮನ್ನು ನಾವೇ ತೊಡಗಿಸ್ಕೊಂಡಿರ್ತೀವಿ, ನಾವು ಬಿಸ್ನೆಸ್ಸಲ್ಲಿರ್ಬೋದು ಅಥವಾ ಜಾಬ್ನಲ್ಲಿರ್ಬೋದು, ನಮ್ಮ ಮಂತ್ಲಿ ಅರ್ನಿಂಗ್ಸ್ ಏನಿದೆ, ನಾವು ಪ್ರತಿ ತಿಂಗಳು ದುಡಿಯುವ ಒಂದು ದುಡ್ಡಿನಲ್ಲಿ ಸ್ವಲ್ಪ ಭಾಗ 1% ಆಗ್ಬೋದು, 3% ಆಗ್ಬೋದು, 5% ಆಗ್ಬೋದು, ಏನೋ ಒಂದಿಷ್ಟು ಪರ್ಸೆಂಟೇಜ್ ನಮ್ಮ ಕೈಲಿ ಆಗೋಷ್ಟು ಅದನ್ನು ದಾನ ಧರ್ಮ ಮಾಡಬೇಕು. ಯಾರಿಗೆ ಮಾಡಬೇಕು? ಯಾರು ಒಂದು ಈ ಹಣಕಾಸಿನ ನೀಡ್ನಲ್ಲಿರ್ತಾರೋ, ಅವಶ್ಯಕತೆ ಇರುತ್ತೋ ಅಂಥವರಿಗೆ ನಾವು ದಾನ ಧರ್ಮ ಮಾಡೋದ್ರಿಂದ ಕೂಡ ನಾವು ವೆಲ್ತ್ನ ಅಟ್ರ್ಯಾಕ್ಟ್ ಮಾಡ್ತೀವಿ. ಇದರಿಂದ ನಾವು ಗಾಡೆಸ್ ಲಕ್ಷ್ಮಿ ಅವ್ರಿಗೆ ಪ್ರಸನ್ನ ಮಾಡ್ದಂಗೆ ಆಗುತ್ತೆ. ಲಕ್ಷ್ಮಿಗೆ ನಾವು ಇದರಿಂದ ಒಂದು ಇಂಪ್ರೆಸ್ ಮಾಡ್ದಂಗೆ ಆಗುತ್ತೆ, ಅಥವಾ ಅವರ ಆಶೀರ್ವಾದ ಇದರಿಂದ ಸಿಗುತ್ತೆ. ಸೊ ಇದನ್ನು ನಾನು ಭಾಳ ಕಡೆ ಹೇಳಿದ್ದೀನಿ. ಚಾರಿಟಿ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ದಾನ ಧರ್ಮ ಮಾಡೋದ್ರಿಂದ ನಮಗೆ ಖಂಡಿತ ಅದರಿಂದ ಹೆಲ್ಪ್ ಸಿಗುತ್ತೆ. ಇದು ಪರ್ಸ್ನಲಿ ಕೂಡ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. 6ನೇದು, ನಾವು ನಮ್ಮ ಹಿಂದೂ ಧರ್ಮದಲ್ಲಿ ಮತ್ತು ನಮ್ಮ ದೇಶದಲ್ಲಿ ಹೆಣ್ಣಿಗೆ ಬಹಳ ಪ್ರಾಮುಖ್ಯತೆ ಕೊಡ್ತೀವಿ, ನಿಮಗೆಲ್ಲರಿಗೂ ಗೊತ್ತಿರೋ ಪ್ರಕಾರ. ಸೊ ಆದ್ದರಿಂದ ನಾವು ಹೆಣ್ಣಿಗೆ ಗೌರವವನ್ನು ಕೊಡಬೇಕು. ಮನೆಯಲ್ಲಿರೋ ಹೆಣ್ಮಕ್ಳಿಗೆ ನಾವು ಗೌರವವನ್ನು ಕೊಟ್ಟಾಗ ಅದರಿಂದನೂ ಕೂಡ ನಮಗೆ ಗಾಡೆಸ್ ಲಕ್ಷ್ಮೀ ದೇವಿಯ ಒಂದು ಆಶೀರ್ವಾದ ಏನಿದೆ ಅದು ಸಿಗುತ್ತೆ. 7ನೇದು, ಈ ತುಳಸಿ ಗಿಡ ಈಗ ನಾನು ನೋಡ್ದಂಗೆ ಈಗ ಎಲ್ಲರ ಮನೆಯಲ್ಲೂ ತುಳಸಿ ಗಿಡಗಳು ಕಾಣಿಸ್ತಾ ಇಲ್ಲ. ಬಟ್ ಆದರೂ ತುಂಬ ಜನ ತುಳಸಿ ಗಿಡನ ಇಟ್ಕೊಂಡಿದ್ದಾರೆ. ಅಕಸ್ಮಾತ್ ತುಳಸಿ ಗಿಡ ಇಲ್ಲ ಅಂತಂದರೆ ಖಂಡಿತ ನೀವು ತುಳಸಿ ಗಿಡನ ತಂದು ಮನೆಯಲ್ಲಿ ಇಡಬೇಕು. ಇದರಿಂದ ಒಂದಲ್ಲ ಎರಡಲ್ಲ ನಾನಾ ಥರದ ಬೆನಿಫಿಟ್ಸ್ ಇದ್ದಾವೆ. ಸೊ ತುಳಸಿ ಗಿಡಕ್ಕೆ ಪ್ರತಿದಿನ ಸಾಯಂಕಾಲ ಒಂದು ಮಣ್ಣಿನ ದೀಪದಲ್ಲಿ ಸ್ವಲ್ಪ ತುಪ್ಪ ಹಾಕಿ, ತುಪ್ಪದ ದೀಪನ ಪ್ರತಿ ಸಾಯಂಕಾಲ ನೀವು ಆ ತುಳಸಿ ಗಿಡದ ಹತ್ರ ಹಚ್ಚಿ ಇಡೋದ್ರಿಂದ ಪ್ರಾಸ್ಪರಿಟಿ, ಅಂದರೆ ಪ್ರೋಗ್ರೆಷನ್ ಏನಂತೀವಿ, ಜೀವನದಲ್ಲಿ ಮುಂದೆ ಬರಲಿಕ್ಕೆ, ಎಸ್ಪೆಷಲಿ ಹಣಕಾಸಿನ ವಿಚಾರದಲ್ಲಿ ಇದು ತುಂಬಾ ಸಹಾಯ ಮಾಡುತ್ತೆ. 8ನೇದು, ಏನೇ ಒಂದು ಡೊನೇಷನ್ಸ್ ಮಾಡಿದ್ರೂ ಅದನ್ನು ವೈಟ್ ಕಲರ್ ಇದ್ದರೆ ಅದು ಕೂಡ ಸಹಾಯ ಮಾಡುತ್ತೆ. ಅಂದರೆ ಏನೇ ಒಂದು ಬಟ್ಟೆ ಕೊಡ್ತಾ ಇದ್ದೀವಿ ಯಾರಿಗಾದರೂ, ಅಥವಾ ಏನೇ ಒಂದು ಆರ್ಟಿಕಲ್ ಕೊಡ್ತಾ ಇದ್ದೀವಿ, ಅದು ವೈಟ್ ಕಲರಲ್ಲಿದ್ದರೆ ಅದು ತುಂಬಾ ಹೆಲ್ಪ್ ಮಾಡುತ್ತೆ ನಮ್ಮ ವೆಲ್ತ್ ಗ್ರೋ ಆಗಲಿಕ್ಕೆ. 9ನೇದು, ಕುಬೇರ ಯಂತ್ರ ಅಂತ ಬರುತ್ತೆ. ಈ ಕುಬೇರ ಯಂತ್ರನ ಒಂದು ಕೆಂಪು ಬಟ್ಟೆಯಲ್ಲಿ ನಾವು ಪ್ಲೇಸ್ ಆಫ್ ವರ್ಷಿಪ್, ಅಂದರೆ ನಮ್ಮ ಪೂಜಾ ರೂಮ್ ಅಥವಾ ನಾವು ಎಲ್ಲಿ ದೇವರ ಫೋಟೋಗಳನ್ನ ಇಟ್ಟಿರ್ತೀವೋ ಅಲ್ಲಿ ಅದನ್ನು ಇಟ್ಟು ಅದಕ್ಕೆ ದಿನ ಪೂಜೆ ಮಾಡಿ
ಅದಕ್ಕೆ ಒಂದು ಪ್ರಾರ್ಥನೆಯನ್ನು ಸಲ್ಲಿಸೋದ್ರಿಂದ ಕೂಡ ಬಹಳ ಹೆಲ್ಪ್ ಆಗುತ್ತೆ. ಯಾಕೆ ಅಂತಂದರೆ ಕುಬೇರ ಈಸ್ ದ ಲಾರ್ಡ್ ಆಫ್ ವೆಲ್ತ್, ಹಣಕಾಸಿನ ಅಧಿಪತಿ ಇಲ್ಲಿ ಕುಬೇರ ಆಗ್ತಾನೆ. ಸೊ ಕುಬೇರ ಯಂತ್ರ ಇಟ್ಟು ಪೂಜೆ ಮಾಡೋದ್ರಿಂದ ಕೂಡ ನಮಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ನೆಕ್ಸ್ಟು ನಾವು 10ನೇ ಒಂದು ರೆಮಿಡಿ ಏನಿದೆ ಅದನ್ನು ನೋಡೋಣ. ಮನೆಯಲ್ಲಿ ಯಾವತ್ತು ನಾವು ಮುರಿದೋಗಿರೋ ಅಥವಾ ಒಡೆದೋಗಿರೋ ವೆಸಲ್ಸ್, ಪಾತ್ರೆ ಪಡಗಗಳು, ಯಾವುದೇ ಒಂದು ಮನೆಯಲ್ಲಿ ಯೂಸ್ ಮಾಡ್ತೀವಿ ಪಾತ್ರೆಗಳು ಮತ್ತು ನಾನಾ ಥರದ ಆರ್ಟಿಕಲ್ಸ್, ವೆಸಲ್ಸ್ ಅಂತ ಹೇಳ್ತೀವಿ, ಅದು ಒಡೆದೋಗಿರೋದು, ಬ್ರೇಕ್ ಆಗಿರೋದನ್ನ ನಾವು ಮನೆಯಲ್ಲಿ ಇಟ್ಕೋಬಾರ್ದು ಮತ್ತು ಅದನ್ನು ಯೂಸ್ ಕೂಡ ಮಾಡಬಾರ್ದು. ಇದನ್ನು ಮಾಡೋದ್ರಿಂದನೂ ಕೂಡ ಹಣಕಾಸಿನಲ್ಲಿ ಸಮಸ್ಯೆ ಆಗೋ ಒಂದು ಸಂಭವ ಇರುತ್ತೆ. ನೆಕ್ಸ್ಟು 11ನೇ ಟಿಪ್ ಏನಪ್ಪ ಅಂತಂದರೆ, ಈಗ ಯಾರಾದರೂ ಒಂದು ಫೈನಾನ್ಷಿಯಲ್ ಕ್ರೈಸಿಸ್ ಅಂದರೆ ಹಣಕಾಸಿನ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ನೀವು ಏನು ಮಾಡ್ಬೋದು ಅಂತಂದರೆ, ಪ್ರತಿ ಬುಧವಾರ ನೀವು ನಿಮ್ಮ ಹಣಕಾಸಿನ ಸಮಸ್ಯೆ ಕಮ್ಮಿ ಆಗೋವರೆಗೂ ಪ್ರತಿ ಬುಧವಾರ ಹಸುಗೆ ಹಸಿರು ಹುಲ್ಲು ತಿನ್ನಿಸೋದ್ರಿಂದನೂ ಕೂಡ ನಿಮಗೆ ಖಂಡಿತ ರಿಲೀಫ್ ಸಿಗುತ್ತೆ. ಇದರಿಂದ ರಿಲೀಫ್ ಸಿಗುತ್ತೆ. ಈ ರೆಮಿಡೀಸ್ನ ನಾನು ಕೆಲವರಿಗೆ ಕೊಟ್ಟಿದ್ದೀನಿ, ಅವರಿಂದ ಒಂದು ಪಾಸಿಟಿವ್ ಫೀಡ್ಬ್ಯಾಕ್ ಕೂಡ ಬಂದಿದೆ. ಇದನ್ನು ಮಾಡೋದ್ರಿಂದ ಕೂಡ ನಮಗೆ ಹಣಕಾಸಿನ ವಿಚಾರದಲ್ಲಿ ಒಳ್ಳೆಯದಾಗುತ್ತೆ. ನಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ಏನಿದೆ ಅದು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಕೊನೆಯದಾಗಿ ಇದು ಬಹಳ ಇಂಪಾರ್ಟೆಂಟು. ಇದನ್ನು ಯೂಶಲಿ ನಾನು ಹೇಳಬೇಕೋ ಬೇಡವೋ ಅಂತ ಇದ್ದೆ, ಬಟ್ ಹೇಳ್ತಾ ಇದ್ದೀನಿ. ಇದನ್ನು ನಾನು ಪರ್ಸ್ನಲಾಗಿ ಮಾಡ್ತಾ ಇರ್ತೀನಿ. ಇದರಿಂದ ತುಂಬಾ ನನಗೆ ಒಳ್ಳೆಯದಾಗಿದೆ. ಸೊ ಖಂಡಿತ ಟ್ರೈ ಮಾಡಿ ನೋಡ್ಬೋದು. ಈ ಮಂಗಳಮುಖಿಯರು ಅಂತ ಏನಿರ್ತಾರೆ ಅಥವಾ ಟ್ರಾನ್ಸ್ಜೆಂಡರ್ ಅಂತೀವಿ ನಾವು ಇಂಗ್ಲೀಷಲ್ಲಿ, ಇವ್ರನ್ನ ನೀವೆಲ್ಲ ನೋಡ್ತಾ ಇರ್ತೀರ. ಈಗ ನೀವು ರೋಡಲ್ಲೆಲ್ಲ ಟ್ರಾವೆಲ್ ಮಾಡಬೇಕಾದ್ರೆ ನಿಮಗೆ ಎಲ್ಲಾದರೂ ಒಂದು ಸಿಗ್ನಲಲ್ಲಿ ಆ ಥರ ಸಿಗ್ತಾ ಇರ್ತಾರೆ. ನನಗೆ ಇವರು ಬ್ಯಾಂಗ್ಳೂರಲ್ಲಿ ಯೂಶಲಿ ಸಿಲ್ಕ್ ಬೋರ್ಡ್ ಸಿಗ್ನಲ್ ಹತ್ರ ಸಿಗ್ತಾರೆ. ಸೊ ಇವರಿಗೆ ನಾವೇನು ಮಾಡಬೇಕಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಅವ್ರಿಗೊಂದು 10 ರೂಪಾಯಿ ನಮಗೆ ಕೊಡಬೇಕು ಅನಿಸುತ್ತೆ. ಅವ್ರಿಗೆ ಆ 10 ರೂಪಾಯಿ ಜೊತೆಗೆ ಇನ್ನೊಂದು 10 ರೂಪಾಯಿನ ಅವ್ರ ಕೈಲಿ ಕೊಡಬೇಕು. ಅವ್ರಿಗೆ ಅದನ್ನು ಆಶೀರ್ವಾದ ಮಾಡಿ ನಮಗೆ ವಾಪಸ್ ಕೊಡಲಿಕ್ಕೆ ಹೇಳಬೇಕು. ಅವರು ಅದನ್ನು ಆಶೀರ್ವಾದ ಮಾಡಿ ನಮಗೆ ವಾಪಸ್ ಕೊಡ್ತಾರೆ. ಅವರು ಕೊಟ್ಟಿರೋ ಆ 10 ರೂಪಾಯಿನ ನಾವು ನಮ್ಮ ಪರ್ಸ್ ಏನಿದೆ ಆ ಪರ್ಸ್ನಲ್ಲಿ ಇಟ್ಕೋಬೇಕು. ಇದು ಒಂದು ಸಾಲಿಡ್ ರೆಮಿಡಿ. ಇದು ಹಣಕಾಸಿನ ವಿಚಾರದಲ್ಲಿ ಪ್ರೋಗ್ರೆಷನ್ಗೆ ಇದನ್ನು ಮಾಡಿದ್ರೆ ಖಂಡಿತ ಕ್ಯಾಶ್ ಫ್ಲೋ ಇಂಪ್ರೂವ್ ಆಗುತ್ತೆ. ತುಂಬಾ ಇಂಪ್ರೂವ್ಮೆಂಟ್ನ ಇದರಲ್ಲಿ ಕಾಣ್ತೀರಾ. ಸೊ ಅದು ಯಾಕೆ ಹೇಗೆ ಅನ್ನೋದನ್ನು ಇನ್ನೊಂದು ವೀಡಿಯೋನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆದರೆ ಇವತ್ತಿನ ಮಟ್ಟಿಗೆ ನೀವು ಇಷ್ಟು ತಿಳ್ಕೋಬೇಕು, ಈ ಮಂಗಳಮುಖಿಯವ್ರಿಗೆ ನೀವು ಏನಾದರೂ ಒಂದು ದಾನ ಮಾಡಿದಾಗ, ದುಡ್ಡನ್ನ ಕೊಟ್ಟಾಗ ಅಷ್ಟೇ ಹಣವನ್ನು ಅವರಿಗೆ ಕೊಟ್ಟು ಅದನ್ನು ಅವರಿಂದ ಆಶೀರ್ವಾದ ಮಾಡಿ ನೀವು ಅದನ್ನು ವಾಪಸ್ ನಿಮ್ಮ ಹತ್ರ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳೋದ್ರಿಂದ, ನಿಮ್ಮ ಜೇಬ್ನಲ್ಲಿ ಅಥವಾ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳೋದ್ರಿಂದ ಖಂಡಿತ ನಿಮಗೆ ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ಗೆ ಅದು ಬೂಸ್ಟ್ ಕೊಡುತ್ತೆ. ಸೊ ಇವತ್ತಿಗೆ ಇಷ್ಟು. ಎಲ್ಲರಿಗೂ ಈ ವಿಡಿಯೋ ಇವತ್ತು ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಲಾಸ್ಟ್ ಟಿಪ್ ಏನಿದೆ ಅದನ್ನು ಸ್ವಲ್ಪ ಇಂಗ್ಲೀಷ್ನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕೆ ಅಂತಂದರೆ ಅಲ್ಲಿ ಡೀಟೇಲಾಗಿ ಬರ್ದಿಲ್ಲ, ಸೊ ಕೆಲವ್ರಿಗೆ ಅರ್ಥ ಆಗದಲ್ಲೇ ಇರ್ಬೋದು. ಸೊ ದ ಲಾಸ್ಟ್ ಟಿಪ್, ದ 12th tip is about donating money to transgender people. See, we might come across these transgenders when we move around in the city, right? So this I have personally experienced. I have completely used this tip, or I keep doing this where if I have to say, if I find someone on the road, any of this transgender community, I just give them for example 10 rupees, right? They take that 10 rupees and then I give them another 10 rupee note which they take, and I request them to bless that 10 rupee and give it back to me. So they do that. There is a certain way in which they do it. They do that and they give it back to me, and then I keep that in my wallet, in my purse.
So that gives a lot of boost. I've seen it, I've experienced it, to the cash flow, the way the money starts coming to you. These are some of the top secrets, but please try it out and it will definitely help you. So thanks for watching this video. ಇವತ್ತು ಇದರಲ್ಲಿ ಏನೋ ಒಂದು ಹೊಸದು ನಿಮಗೆ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಇದನ್ನು ಟ್ರೈ ಮಾಡಿ ನೋಡಿ. ಇದರಲ್ಲಿ ನಿಮಗೆ ಯಾವ್ದು ಸಾಧ್ಯನೋ ಅದನ್ನು ಟ್ರೈ ಮಾಡಿ ನೋಡಿ. ಖಂಡಿತ ನಿಮಗೆ ಅದರಿಂದ ಖಂಡಿತ ಹೆಲ್ಪ್ ಆಗೇ ಆಗುತ್ತೆ. 100%, ನಾಟ್ 90%, 100% ಆಗುತ್ತೆ. 12ರಿಂದ 12 ಟಿಪ್ಪಲ್ಲೂ ಆಗದಲ್ಲೇ ಇರ್ಬೋದು, ಬಟ್ ಡೆಫಿನೆಟಾಗಿ ನೀವು ಎಲ್ಲದನ್ನು ಟ್ರೈ ಮಾಡಿದಾಗ ಯಾವುದಾದ್ರು ಒಂದು ಟಿಪ್ ಏನಿದೆ ಅದು ಯಾರೇ ಆಗಿರಲಿ ಅದು ಅವ್ರಿಗೆ ಖಂಡಿತ ಅದು ವರ್ಕ್ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ನಮ್ಮ ವೆಬ್ಸೈಟ್ ವಿಸಿಟ್ ಮಾಡಿ astrologic.in. ಫೇಸ್ಬುಕ್ ಪೇಜ್ ಇದೆ, ಅದು ವಿಸಿಟ್ ಮಾಡಿ. ಇನ್ಸ್ಟಾಗ್ರಾಮ್ ವಿಸಿಟ್ ಮಾಡಿ, ಟ್ವಿಟರ್ ವಿಸಿಟ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಏನಿದೆ ಅದನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನೂ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳ ಜೊತೆ ಖಂಡಿತ ನೆಕ್ಸ್ಟ್ ಟೈಮ್ ಎಲ್ಲರಿಗೂ ಸಿಗ್ತೀನಿ. ಅಟ್ಲೀಸ್ಟ್ ಒನ್ಸ್ ಇನ್ ಎ ವೀಕ್ ಆರ್ ಒನ್ಸ್ ಇನ್ 10 days ನಿಮಗೆ ಈ ಚಾನಲಲ್ಲಿ ವೀಡಿಯೋಸ್ ಸಿಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.